6ನೇ ತಾರೀಕು ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಿಡ್ನಾಪ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಲೋಕೇಶ್ ಅಂತ ಹೇಳಿ ಅಲ್ಲಿ ಏನು ವಾಸ ಇರ್ತಾರೆ ಅವ್ರನ್ನ ಕಿಡ್ನಾಪ್ ಮಾಡಿರ್ತಾರೆ ಅಂತ ಹೇಳಿ ಅವರ ಹೆಂಡತಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಅವತ್ತಿನ ದಿನ ಅವರು ಯೂಶ್ವಲಿ ಲೇಟಿಗೆ ಬರೋರು. ಅವತ್ತು 8:30ಗೆ ಬರ್ತೀವಿ, ನಾವು ಮದುವೆಗೆ ಹೋಗಬೇಕಿತ್ತು, ಮದುವೆಗೆ ಹೋಗೋಣ ಅಂತ ಹೇಳಿ ಅವ್ರ ಹೆಂಡತಿಗೆ ಫೋನ್ ಮಾಡಿ ಹೇಳಿರ್ತಾರೆ 8:30ಗೆ ಬರ್ತೀನಿ. ಬಟ್ ಅವರು ಮನೆಗೆ ಬಂದಿಲ್ಲ ಅಂದಾಗ ಅವರು ಫೋನ್ ಟ್ರೈ ಮಾಡಿದಾಗ ಒಂದು ಫೋನ್ ಸ್ವಿಚ್ ಆಫ್ ಬರುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಅವರು ಬಂದು ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಈ ರೀತಿಯಲ್ಲೆಲ್ಲ ಹುಡುಕ್ತಾರೆ, ಫ್ರೆಂಡ್ಸ್ ಜೊತೆ ಎಲ್ಲ ಹುಡುಕ್ಬಿಟ್ಟು ಆಮೇಲೆ ಮನೆಗೆ ಬಂದಿಲ್ಲ ಅವರ ಯಜಮಾನರು ಅಂತ ಹೇಳಿದಾಗ ನಾವು ಅದನ್ನು ಪ್ಲೇಸ್ ಆಫ್ ವಿಸಿಟ್ಗೆ ಸೀನ್ ಆಫ್ ಕ್ರೈಮ್ಗೆ ಹೋಗ್ತೀವಿ. ಅಲ್ಲಿ ಖಾರದ ಪುಡಿ ಎಲ್ಲ ಬಿದ್ದಿರುತ್ತೆ, ಮತ್ತು ಒಂದು ಬೈಕ್ ಏನಿರುತ್ತೆ ಬುಲೆಟ್ ಬೈಕು ಅಲ್ಲೇ ಇರುತ್ತೆ. ನಮಗೆ ಅವಾಗ ಗೊತ್ತಾಗುತ್ತೆ ಯಾರೋ ಕರ್ಕೊಂಡು ಹೋಗಿರ್ಬೋದು, ಫೋರ್ಸ್ಫುಲಿ ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳಿ. ಸೊ ಬೇಸ್ಡ್ ಆನ್ ದಟ್ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಅವ್ರು ಪರಿಚಯ ಇರೋರೆ, ಯಾರಾದರೂ ಪರಿಚಯ ಇರೋರು ಒಂದು 2-3 ಜನ ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳಿ. ಸ್ವಲ್ಪ ಹೊತ್ತು ಆದಮೇಲೆ ಒಂದು ವಾಯ್ಸ್ ನೋಟ್ ಬರುತ್ತೆ, ಈ ರೀತಿ ನಾನು ಲೇಟಿಗೆ ಬರ್ತೀನಿ, ಟೆನ್ಷನ್ ಏನು ಮಾಡ್ಕೊಳ್ಳೋದು ಬೇಡ, ನಾನು 11 ಗಂಟೆ ಮೇಲೆ ಮನೆಗೆ ಬರ್ತೀನಿ ಅಂತ ಹೇಳಿ ಅವನು ಒಂದು ವಾಯ್ಸ್ ನೋಟ್ ಕಳಿಸಿರ್ತಾರೆ. ಅದಾದಮೇಲೆ ಅವರು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಇನ್ನೊಂದು ಫ್ರೆಂಡ್ಗೆ ಒಂದು ಫೋನ್ ಬರುತ್ತೆ, ಈ ರೀತಿ ದುಡ್ಡಿಗೆ ಡಿಮಾಂಡ್ ಮಾಡ್ತಾರೆ ಅವರು, 15 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂತ ಹೇಳಿ. ಆಗ ಯಾರಿಗೆ ಫೋನ್ ಮಾಡಿರ್ತಾರೆ ಅವ್ರ ಥ್ರೂ ನಾವು ಅದನ್ನು ಟ್ರ್ಯಾಕ್ ಮಾಡಿಕೊಂಡು ನೋಡಿದಾಗ ಅವರು KR ನಗರ ಹಂಪಾಪುರ ಮುಂದೆ ಅದು ವೆಹಿಕಲ್ ಇರುತ್ತೆ. ನಮಗೆ CCTV ಬೇಸ್ಡ್ ಆನ್ CCTV ಆಗಿರ್ಬೋದು, ಬೇರೆ ಟೆಕ್ನಿಕಲ್ ಎವಿಡೆನ್ಸಿಂದ ನಮಗೆ ಗೊತ್ತಾಗುತ್ತೆ ಅದು ಟಾಟಾ ಸುಮೋದಲ್ಲಿ ಅವರು ಹೋಗಿದ್ದಾರೆ ಅಂತ ಹೇಳಕ್ಕೆ ನಾವು ಟಾಟಾ ಸುಮೋ. KR ನಗರದಿಂದ ನಾವು ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಬರ್ತೀವಿ. 5 ಜನ ಅರೆಸ್ಟ್ ಆಗಿದ್ದಾರೆ ಕೇಸ್. ಅದರಲ್ಲಿ ಯಾರು ಮೇನ್ ಸಂತೋಷ್ ಅಂತ ಹೇಳಿ A1 ಇದ್ದಾರೆ, ಅವರು ಅವ್ರಿಗೆ ಪರಿಚಯ ಇರ್ತಾರೆ, ಲಾಸ್ಟ್ 3 ಮಂತ್ಸಿಂದ ಪರಿಚಯ ಇರ್ತಾರೆ. ಇವರು ಏನೋ ವಿಕ್ಟಿಮ್ ಇದ್ದಾರೆ, ಅವ್ರ ಹತ್ರ ದುಡ್ಡಿದೆ, ದುಡ್ಡು ಜಾಸ್ತಿ ಇದೆ ಅಂತ ಅವ್ರ ಭಾವನೆಯಿಂದ ಅವ್ರಿಗೆ ತಗೊಂಡು ಹೋಗಿರ್ತಾರೆ. ಬಟ್ 5 ಜನನ ನಾವು ವಿತಿನ್ ಫ್ಯೂ ಅವರ್ಸ್ ಯಾವುದೇ ಅವ್ರಿಗೇನೂ ತೊಂದರೆ ಆಗಲಾರ್ದಂಗೆ, ಏನೂ ಹರ್ಟ್ ಆಗಿಲ್ಲ ಮೇಡಮ್. ಈಗ ಲೋಕೇಶ್ ಏನು ಕೆಲಸ ಮಾಡ್ತಾರೆ? ಅವರು ಲೋಕೇಶ್ ಅವರು ಹೇಳೋ ಪ್ರಕಾರ ಅವರು ಫಿನಾನ್ಸ್ ಮತ್ತು ರಿಯಲ್ ಎಸ್ಟೇಟಲ್ಲಿ ಇದ್ದಾರೆ. ಅಂದರೆ A1 ಅವ್ರಿಗೆ ಸ್ನೇಹಿತನ ಅಥವಾ ಏನು ಪಾರ್ಟ್ನರ್? 3 ತಿಂಗಳಿಂದ ಸ್ನೇಹಿತರು ಅವರು ಒಂದೇ ಕಡೆ ಎಲ್ಲ ಭೇಟಿ ಆಗಿರ್ತಾರೆ. ಸೊ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ, ನೀನೇನು ಕೆಲಸ ಮಾಡ್ತೀನಿ, ನಾನೇನು ಕೆಲಸ ಮಾಡ್ತೀನಿ ಅಂತ. ಅವನು ದುಡ್ಡಿದೆ ಅಂತ ಹೇಳಿರ್ತಾನೆ ಅಂತ ಇವರೇ ಹೇಳ್ತಾರೆ, ಜಾಸ್ತಿ ದುಡ್ಡಿತ್ತು ಅಂತ, ಅದಕ್ಕೆ ಈ ಕೆಲಸ ಮಾಡಿದ್ವಿ. ಅದು ಅವರೆಲ್ಲ ಲೋಕಲ್ ಸರ್? ಹೌದು, 3 ಜನ ಮೇಟ್ಕಳ್ಳಿಯವರು, ಇನ್ನೂ 2 ಶ್ರೀರಂಗಪಟ್ಟಣ. ಲೋಕೇಶ್ ಏನು ಮಾಡ್ತಾ ಇದ್ದಾರೆ? ಅದೇ ರಿಯಲ್ ಎಸ್ಟೇಟು ಮತ್ತು ಫಿನಾನ್ಸಲ್ಲಿ ಇದ್ದಾರೆ ಮೇಡಮ್. ಅಂದರೆ ಈಗ ಹೊಡೆದಿದ್ದಾರೆ ಲೋಕೇಶ್? ಹೊಡೆದಿದ್ದಾರೆ ಅಂದರೆ ಖಾರದ ಪುಡಿ ಹಾಕಿರ್ತಾರೆ ಕಣ್ಣಿಗೆ, ಅಷ್ಟೊಂದೇನು ಹಾರ್ಟ್ ಮಾಡಿಲ್ಲ. ಎಲ್ಲಿ ಮೇಡಮ್? KR ನಗರ ಹಂಪಾಪುರ ಮುಂದೆ ಅದು ವೆಹಿಕಲ್ ಅವರು ನಾವು ಟ್ರ್ಯಾಪ್ ಮಾಡಿದಾಗ ಇಲ್ಲಿಗೆ ಬಂದು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹೀಗಾಗಿ ನಾವು ಅಲ್ಲಿ ಇದ್ರು ಅವರು, ಅಲ್ಲಿಗೆ ಹೋಗಿ ನಾವು ಅವರು ಸಿಕ್ಕಿದ್ದಾರೆ. ಅಂದರೆ ದುಡ್ಡು ಕೊಡ್ತೀವಿ ಅಂತಲೇ ಅವರು ಟ್ರ್ಯಾಪ್ ಮಾಡಿದ್ರು. ದುಡ್ಡು ಕೊಡ್ತೀವಿ ಅಂತ ಕಾರ್ಯಾಚರಣೆ ಹೆಂಗಿತ್ತು ನೈಟ್ ಕಾರ್ಯಾಚರಣೆ? ಹೌದು, ಯಾವಾಗ ನಮಗೆ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದಾಗ ಖಾರದ ಪುಡಿ ಇತ್ತು, ಮತ್ತು ಒಂದು ಬೈಕು ಅಲ್ಲೇ ಇತ್ತು, ಮತ್ತು ಒಂದು ಚಪ್ಪಲಿ ಅಲ್ಲೇ ಬಿದ್ದಿತ್ತು. ಸೊ ನಮಗೆ ಗೊತ್ತಾಯಿತು ಇದು ಸೀರಿಯಸ್ ಇದೆ ಅಂತ ಹೇಳಿ. ನಮ್ಮ ACP ವಿಜಯನಗರ ಮತ್ತು ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಫಾಲೋಅಪ್ ಮಾಡ್ತಾ ಇದ್ದ ಕೇಸು. ಇಮಿಡಿಯೇಟಾಗಿ ನಾವು ಪ್ರತಿಯೊಂದು ಹೈವೇಲಿ ಒಂದು ರಿಂಗ್ ರೋಡಲ್ಲಿ ಒಂದು ಎಲ್ಲ ಕಡೆ ನಾವು ಟೀಮ್ನ ಹಾಕಿದ್ವಿ. ಯಾವುದಾದ್ರೂ ವೆಹಿಕಲಲ್ಲಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಾಗಿರೋದ್ರಿಂದ ಸುಮಾರು 5 ಟೀಮ್ ಇಮಿಡಿಯೇಟಾಗಿ ಇದು ಸ್ಟಾರ್ಟೆಡ್ ಆಗ್ತದೆ. ಸೊ ಇದರಿಂದ ನಮಗೆ ಏನಾದ್ರು ಒಂದು ಫೋನ್ ಕಾಲ್ ಬಂತು, ಅದರಿಂದ ನಮಗೆ ಅಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದ್ರು ಇದೆಯಾ ಮೇಡಮ್? ಯಾರ ಮೇಲೂ ಇನ್ನೂವರೆಗೆ ಆಗುತ್ತೆ. ಫಸ್ಟ್ ಇದು ದುಡ್ಡಿಗೋಸ್ಕರನೇ ಮಾಡಿರೋದು ಅಥವಾ ಬೇರೆ? ದುಡ್ಡಿಗೋಸ್ಕರ. ಅವ್ರು ಏನು ಕೆಲಸ ಏನು ಮಾಡ್ತಿರಲಿಲ್ಲ ಅದರಲ್ಲಿರೋ ಎಲ್ಲರೂ ಗಾರೆ ಕೆಲಸ ಮತ್ತು ಪೇಂಟ್ ಕೆಲಸ. ಫ್ರೆಂಡ್ಸ್ ಕೂಡ ಹೇಗೆ ಮೇಡಮ್? ಅದರಲ್ಲಿ ಸಂತೋಷ್ ಮಾತ್ರ ಫ್ರೆಂಡ್ಸು, ಅವನಿಗೆ ಮಿಕ್ಕಿದವ್ರಿಗೆಲ್ಲ ಕರ್ಕೊಂಡು ಬಂದಿದ್ದರು.